ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ದಿನ ನಾನು ಝೋಹೋ ಬುಕ್ಸ್ ನಲ್ಲಿ ಬ್ರಾಂಚಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಹಾಗೇನೆ ನಿಮ್ಮ ಆರ್ಗನೈಸೇಷನ್ ಗೆ ಏನಾದ್ರೂ ಒಂದಕ್ಕಿಂತ ಜಾಸ್ತಿ ಬ್ರಾಂಚಸ್ ಇದ್ದು ಬೇರೆ ಬೇರೆ GST ನಂಬರ್ ಇದ್ರೂ ಕೂಡ ನೀವು ಝೋಹೋ ಬುಕ್ಸ್ ನಲ್ಲಿ ಮೇಂಟೈನ್ ಮಾಡಬಹುದು. ಹಾಗೇನೆ ನಿಮ್ಮ ಆರ್ಗನೈಸೇಷನ್ ಗೆ ಬೇರೆ ಬೇರೆ ಬ್ರಾಂಚಸ್ ಇದ್ದು ಸೇಮ್ GST ನಂಬರ್ ಇದ್ರೂ ಕೂಡ ನೀವು ಝೋಹೋ ಬುಕ್ಸ್ ನಲ್ಲಿ ಮೇಂಟೈನ್ ಮಾಡಬಹುದು. ಸೊ ಇವಾಗ ಬ್ರಾಂಚಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಮೊದಲನೆಯದಾಗಿ ನಾನಿರೋ ಸ್ಕ್ರೀನ್ ಬಂದ್ಬಿಟ್ಟು ಝೋಹೋ ಬುಕ್ಸ್ ನ ಡ್ಯಾಶ್ ಬೋರ್ಡ್. ಈ ಡ್ಯಾಶ್ ಬೋರ್ಡ್ ನ ಮೇಲ್ಗಡೆನೆ ನಿಮ್ಗೆ ಒಂದು ಸೆಟ್ಟಿಂಗ್ ಆಪ್ಷನ್ಸ್ ನ ಕಾಣಿಸುತ್ತೆ. ಈ ಸೆಟ್ಟಿಂಗ್ ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಬ್ರಾಂಚಸ್ ಅಂತ ಹೇಳಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಲೊಕೇಶನ್ಸ್ ಅಂತ ಹೇಳಿ ಶೋ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಹಾಗೆ ಸೈಡಿಗೆ ಆಡ್ ಲೊಕೇಶನ್ ಅಂತ ಹೇಳಿ ಒಂದು ಬಟನ್ ಇದೆ. ಸೊ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ದು ಇನ್ನೊಂದು ಬ್ರಾಂಚ್ ಡೀಟೇಲ್ಸ್ ನ ಕೂಡ ಆಡ್ ಮಾಡ್ಕೋಬಹುದು. ಹೇಗಂತ ಹೇಳಿದ್ರೆ ಇಲ್ಲಿ ಲೋಗೋ ಇದೆ, ಹಾಗೆ ನೇಮ್, ಆ ಬ್ರಾಂಚ್ ನೇಮ್ ಏನಿದೆ, ಮತ್ತೆ ಅಡ್ರೆಸಸ್ ಏನಿದೆ, ಹಾಗೆ ಏನಾದ್ರೂ ವೆಬ್ಸೈಟ್ ಇದ್ರೆ, ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಮತ್ತೆ GST ನಂಬರ್. ಇಲ್ಲಿ ನಿಮ್ಗೆ ಆಪ್ಷನ್ ಕಾಣಬಹುದು. ಸೇಮ್ GST ನಂಬರ್ ಇದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ಡಿಫ್ರೆಂಟ್ GST ನಂಬರ್ ಇದ್ರೂ ಕೂಡ ನೀವು GST ನಂಬರ್ ಮೇಲೆ ಕ್ಲಿಕ್ ಮಾಡಿ ನೀವು ಅದ್ರಲ್ಲೆಲ್ಲ ಡೀಟೇಲ್ಸ್ ನ ಹಾಕಿ ಸೊ ಆ GST ನಂಬರ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಈ ಬ್ರಾಂಚಸ್ ಗೆ ಬೇರೆ GST ನಂಬರ್ ಇದ್ರೂ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ನೀವು GST ನಂಬರ್ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ GST ನಂಬರ್ನು ಕೂಡ ನೀವು ಈ ಬ್ರಾಂಚ್ ಗೆ ಆಡ್ ಮಾಡಬಹುದು. ಹಾಗೇನೆ ರಿಮೈನಿಂಗ್ ಎಲ್ಲಾ ಅಡ್ರೆಸಸ್ ಫಿಲ್ ಮಾಡ್ಬೇಕಾಗುತ್ತೆ. ಇದೆಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡಿದ್ಮೇಲೆ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಬ್ರಾಂಚ್ ಕೂಡ ಆಡ್ ಆಗುತ್ತೆ. ಸೊ ಹೀಗೆ ನಿಮ್ ಕಂಪ್ನಿಗೆ ಬೇರೆ ಬೇರೆ ಬ್ರಾಂಚಸ್ ಇದ್ರೂ ಕೂಡ ಇದೇ ತರ ಸ್ಟೆಪ್ಸ್ ಫಾಲೋ ಮಾಡಿ ನೀವು ಬ್ರಾಂಚಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೊಂದು ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.